ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬರೋಣ. ಸೊ ನಿಮ್ಗೆ ಅನ್ಸೋದು ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಟ್ರೋಫಿ ಗೆಲ್ತಾರೆ ಅಂತ? ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಹುಶಃ ನನಗೆ ಅನಿಸ್ತಾ ಇರೋದು ಎಪಿಸೋಡ್ಸ್ ನೋಡ್ತಿರ್ಬೇಕಾದ್ರೆ ಹನುಮಂತು ಮತ್ತು ತ್ರಿವಿಕ್ರಮ್ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಭರವಸೆ ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲೂ ನೆಗೆಟಿವ್ ಇಲ್ಲದೆ ಆಟನ ತುಂಬ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಡ್ತಾ ಇದ್ದಾರೆ. ಅದು ಯಾವುದೇ ಒಂದು ಫೇಕ್ ಸ್ಟ್ರಾಟಜಿ ಮಾಡದೆ, ಯಾರನ್ನೋ ತುಳಿದು ನಾನು ಮೇಲೆ ಹೋಗ್ತೀನಿ ಅಂತ ಇಲ್ಲದೆ ಆಟನ ತುಂಬ ಸಕ್ಕದಾಗಿ ಆಡ್ತಾ ಇದ್ದಾರೆ ಹನುಮಂತು ಅಂತ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು? ವಿನ್ಕಿಂತ ಐ ಥಿಂಕ್ ಎವ್ರಿ ವೀಕ್ ಐ ಥಿಂಕ್ ಚೇಂಜಸ್ ತುಂಬ ಆಗ್ತಿದೆ. ನಾವು ಬಂದಾಗ ನೋಡಿದೆ. ಸೊ ರಜತ್ ಅವ್ರದ್ದು ಒಂದು ಡಿಫ್ರೆಂಟ್ ಶೇಡೇ ಇದೆ, ಮನೆಯಲ್ಲಿ ಜನ ಇಷ್ಟಪಡ್ತಾರೆ. ಸೊ ನನ್ನ ಪ್ರಕಾರ ಐ ಥಿಂಕ್ ಟಾಪ್ ಫೈನಲ್ಲಿ ಐ ಥಿಂಕ್ ತ್ರಿವಿಕ್ರಮ್ ಮತ್ತು ಇವರು ಹನುಮಂತು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇಬ್ಬರು. ಆ್ಯಂಡ್ ಶಿಶಿರ್ ಆಲ್ಸೋ ಇಸ್ ಗುಡ್. ಆ್ಯಂಡ್ ನಮ್ಮ ಇವರು ಮಂಜಣ್ಣ ಅವ್ರ ಗೇಮ್ ಅವ್ರು ಆಡ್ತಾರೆ, ಸ್ಟ್ರಾಟಜಿ ಮತ್ತು ಅವರು ಇದು. ಈ ಟಾಪ್ ಫೈನಲ್ಲಿ ಇವರೆಲ್ಲ ಇರ್ತಾರೆ. ಯಾರು ಟ್ರೋಫಿ ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಅದೇ ಹನುಮಂತು ಇಲ್ಲ ತ್ರಿವಿಕ್ರಮ್, ತುಂಬ ಕ್ಲೋಸ್ ಆಗಿದೆ ಅವ್ರ ಕಾಲು. ನಿಮ್ಮ ಪ್ರಕಾರ ನೀವು ಹೊರಗಡೆ ಬರೋಕ್ಕೆ ಮೇನ್ ರೀಸನ್ ಯಾರು ಅಂತ? ಎಲ್ಲರೂ ಇಡೀ ಮನೆ, ವಿಕ್ರಮ್ ಅವರೊಬ್ರು ಬಿಟ್ರು ಇನ್ನೆಲ್ಲರೂ ಇನ್ಕ್ಲೂಡಿಂಗ್ ಹಿಮ್. ಇವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಇದೆಯಾ? ಅದಂಗೆ ಕೇಳಿ ಕಂಪ್ಲೇಂಟ್ ಏನಾದ್ರು ಇದೆಯಾ? ಅದೇ ಬರೀ ವಿಕೆ ಬಿಟ್ಟು ವಿಕ್ರಮ್ ಕ್ಯಾಪ್ಟನ್ ಆಗಿದ್ರು. ಸೊ ಅವ್ರಿಗೆ ಅಧಿಕಾರ ಇರ್ಲಿಲ್ಲ ಯಾರನ್ನಾರು ಒಂದ್ ಜೋಡಿನ ನೇರವಾಗಿ ನಾಮಿನೇಟ್ ಮಾಡ್ಬೇಕು ಅಂತ ಬಂದಾಗ. ಅಫ್ಕೋರ್ಸ್ ನಾಮಿನೇಷನ್ಸ್ ತಾನೇ ಹೊರಗೆ ಹಾಕೋದು. ನಾಮಿನೇಷನ್ ಇಸ್ ಇವ್ರ ಮೇಲೆ ಇರುವಂತ ಕಂಪ್ಲೇಂಟ್ ಏನು? ಅವರೊಬ್ಬರ ಮೇಲೆ ಇಲ್ಲ, ಇಡೀ ಮನೆ. ಅಲ್ಲ, ಈಗ ಧರ್ಮ ಒಬ್ರೆ ನಮ್ ಕೈಗೆ ಸಿಕ್ಕಿರೋದು. ಧರ್ಮ ಅವರು ಸ್ಟ್ಯಾಂಡ್ ತಗೋಬಹುದಾಗಿತ್ತು ಅಟ್ಲೀಸ್ಟ್. ಇಲ್ಲ ನಾನು ಅವ್ರು ಕಂಪ್ಲೀಟ್ ಮಾಡ್ತಾರೆ ಹೇಳಿ. ಅಟ್ಲೀಸ್ಟ್ ಅವ್ರೊಬ್ರಾದ್ರು, ಯಾಕಂದ್ರೆ ಇಡೀ ಮನೆ ಒಮ್ಮತವಾಗಿ ಡಿಸೈಡ್ ಮಾಡಿ ಒಂದು ಜೋಡಿ ನಾಮಿನೇಟ್ ಮಾಡ್ಬೇಕಾಗಿತ್ತು. ಸೊ ಅದ್ರಲ್ಲಿ ಯಾರಾದ್ರೂ ಒಬ್ರು ನಾನು ಇಲ್ಲ ಅವ್ರನ್ನ ಮಾಡಲ್ಲ ಅಂತಂದಿದ್ರು ಹಂಗೆ ಇರ್ತಾ ಇತ್ತು. ಬಿಕಾಸ್ ಕ್ಯಾಪ್ಟನ್ಗೆ ಅಧಿಕಾರ ಇರ್ಲಿಲ್ಲ, ಅದು ಮನೆ ಎಲ್ರಿಗೂ ಕೊಟ್ಟಿದ್ದು. ವಿಕ್ರಮ್ ಸುಮ್ನೆ ಕುತ್ಕೊಂಡಿದ್ರು. ಸೊ ಬಿಗ್ ಬಾಸ್ ಹೇಳಿದ್ದು ಎಲ್ಲಾರು ಈಗ ಇವರು ಸೇರ್ಕೊಂಡು ಇನ್ಕ್ಲೂಡಿಂಗ್ ಹೇಮ್ ನನ್ಗೊಂದ್ 3 ಜನ ಕ್ಲೋಸ್ ಇದ್ರಪ್ಪ, ಧರ್ಮ, ಸರ್ಪ್ರೈಸ್ ಇದೆ ಇದಕ್ಕೆ. ಜನ ಅಟ್ಲೀಸ್ಟ್ ಹೇಳಿದಿದ್ರೆ ಇಲ್ಲ. ಬಿಕಾಸ್ ಸಿ ನನ್ನ ನಾಮಿನೇಷನ್ ಮಾಡಕ್ ರೀಸನ್ ಎಲ್ಲ ಅವ್ರದ್ದು ಹುಡುಕ್ತಾ ಇದಾರೆ. ಆಯ್ತಾ, ಯೋಚನೆ ಭವ್ಯ ಅವ್ರು ಹೇಳಿದ್ದು ಹೇಳಿ, ಧರ್ಮ ಅವರೇ ನೀವ್ ಹೇಳಿ, ಚೈತ್ರ ನೀವ್ ಹೇಳಿ, ಅನುಷಾ ನಾಮಿನೇಟ್ ಮಾಡಕ್ ರೀಸನ್ ಹೇಳಿ. ನಾನು ಒನ್ ಲೈನ್ ಕೊಟ್ಟೆ, ಬಟ್ ಇವರು ಸುರೇಶ್ ಅವ್ರು ಸ್ಟ್ರಾಂಗ್ ಆಗಿತ್ತು ರೀಸನ್. ಬಟ್ ಇವ್ರದ್ದು ಜಸ್ಟ್ ಒನ್ ಲೈನ್ ಇದ್ದಿದ್ದು. ಅಂಡ್ ಭವ್ಯ ಚೈತ್ರ ಶಿಶಿರ್ ಅಂತ ಇತ್ತು. ಫೈನಲಿ ಇವರೆಲ್ಲರೂ ಸೇರ್ಕೊಂಡು ಅನುಷಾ ಸುರೇಶ್ ಅಂತ. ಬಟ್ ಅದನ್ನ ಮುಂಚೆ ಇನ್ನೊಂದು ಒಂದು ಟ್ವಿಸ್ಟ್ ಇತ್ತು, ಒಂದು ಶಾಕು. ನಿಲ್ಲಿ ಅವ್ರು ಕಂಪ್ಲೇಂಟ್ ಇರಿ ನಾನು ಹೇಳ್ತೀನಿ. ಸೊ ಅಟ್ಲೀಸ್ಟ್ ಸ್ಟ್ಯಾಂಡ್ ತಗೋಬೋದಿತ್ತಲ್ಲ ಅನ್ನೋ ಬೇಜಾರಲ್ಲಿ ಸುಮ್ನೆ ನೋಡ್ತಾ ಇದ್ದೆ. ಆಯ್ತಾ, ನೋಡಿದ ತಕ್ಷಣ ಹೇಳ್ತಿದ್ದೆ ನಿಮ್ಗೆ ಅಗ್ರೆಷನ್ ಕಡಿಮೆ ಆಯ್ತು, ಇನ್ನೂ ಇನ್ವಾಲ್ವ್ ಆಗ್ಬೇಕಿತ್ತು, ಇನ್ನೂ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಅಂತ. ಎಂಟರ್ಟೈನ್ಮೆಂಟ್ ಹೇಳಿಲ್ಲ, ನುಗ್ಬೇಕು ಟಾಸ್ಕ್ ಇಷ್ಟಲ್ಲ ಅಂತ ಅಷ್ಟೇ ಹೇಳಿದ್ದು. ಅಷ್ಟೇ ನಾನು ಒಂದೇ ಒಂದು ಲೈನ್ ಹೇಳಿದ್ದು ನಿಮ್ದು. ಆಯ್ತು, ಈಗ ಇವರ ಟ್ವಿಸ್ಟ್ ಕೇಳೋಣ. ಆಯ್ತು, ಅದ್ರ ಮುಂಚೆ ಮೇಡಮ್ ಮತ್ತೆ ಅವರು ಸುರೇಶ್ ಅವರು ಧರ್ಮ ಮತ್ತೆ ಐಶ್ವರ್ಯ ಅಂತ ಹೆಸರು ಮೋಕ್ಷಿತಾ ಇಲ್ಲ ಫಸ್ಟ್ ನಮ್ಮ ಹೆಸರು ಶಿಶಿರಿಗೆ ಸುಮ್ನೆ ಸುರೇಶ್ ಅನ್ನ ಹೇಳಿ. ಅದೇ ಅವ್ರು ಡಿಸ್ಕಸ್ ಮಾಡಿದ್ದು ನಮ್ಮ ಹೆಸರು. ಆಮೇಲೆ ಪಾಪ ಇವ್ರು ಹೇಳಿದ್ರಂತೆ, ಬಟ್ ಅವ್ರ ಏನಕ್ಕೆ ಲೈಕ್ ಏನಿದೆ ಅಂತ. ಆಮೇಲೆ ಅವರು ಇಬ್ರು ಡಿಸ್ಕಸ್ ಮಾಡಿದ್ದು ಸುರೇಶ್ ಮತ್ತೆ ಇದು ಅದೇ ಎಂಟರ್ಟೈನ್ಮೆಂಟ್ ವೈಸ್. ಆಮೇಲೆ ಅವ್ರು ಚೇಂಜ್ ಮಾಡಿದ್ದು ಮೋಕ್ಷಿತಾ ಮತ್ತೆ ಇದು ಅಂತ. ಧನರಾಜ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಆಡ್ತಾ ಇದ್ರು. ಇವರು ಡಿಸೈಡ್ ಮಾಡ್ಕೊಳ್ತಾ ಇದ್ರು ಇವರಿಬ್ರು ಹೆಸರು ಇರ್ತಾರೆ ಅಂತ. 100% ಶಿಶಿರ್ ಮತ್ತೆ ಐಶ್ವರ್ಯ ಸುರೇಶ್ ನೀವು ಡಿಸ್ಕಸ್ ಮಾಡಿದ್ದು ಚೈತ್ರ ಮತ್ತೆ ಚೈತ್ರನ್ ಸುಮ್ನೆ ಹೇಳಿದ್ದು. ಆಯ್ತಾ, ಸುರೇಶ್ ಅಣ್ಣ ಕೇಳಿದಾಗ ನೋಡಿ ಸುಮ್ನೆ ಹೇಳಿದ್ರಂತೆ. ಅದೇ ಸುಮ್ನೆ ಹೇಳಕ್ಕಾಯ್ತು. ನಾಮಿನೇಷನ್ಸ್ ಅಲ್ಲಿ ನಿಮ್ಮ ಹೆಸರು ತಗೊಂಡ್ರೆ ಓಕೆ, ನಾನು ಪ್ರಾಮಿಸ್ ಬಟ್ ಹೇಳ್ತೀನಿ. ಅವ್ರು ಆಮೇಲೆ ನಾಮಿನೇಟ್ ಮಾಡಿದ್ಮೇಲೆ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ, ನಮ್ಮ ಹೆಸರು ಹೇಳ್ಬೋದಾಗಿತ್ತಲ್ಲ ಮುಂಚೆನೆ ಅಂತ. ಸೊ ಬಟ್ ನೀವು ಅದೇ ಒಂದು ಊಟದ ವಿಚಾರಕ್ಕೆ ಇಲ್ಲಿ ತನಕ ಏನು ಪಾಸಿಟಿವ್ ಬಂದಿತ್ತು, ಊಟದ ವಿಚಾರಕ್ಕೆ ಅಂತ ಬಂದರೆ ಒಂದು ನೆಗೆಟಿವ್ ಕಮೆಂಟ್ಸ್ಗಳು ಬರೋಕ್ಕೆ ಶುರುವಾಯಿತು. ಅನುಷಾ ಅವರಿಗೆ ಊಟ ಬಿಸಾಕಿರೋದನ್ನೇ ಝೂಮ್ ಹಾಕಿ ಅದೆಲ್ಲ ಕಡೆ ವೈರಲ್ ಆಗಿತ್ತು. ಸೊ ಏನಾಗಿತ್ತು ಆ್ಯಕ್ಚುಲಿ ಅದು ಅಂತ? ಅದಕ್ಕೆ ಇಡೀ ಕರ್ನಾಟಕದ ಮುಂದೆ ನಂಗೆ ಕ್ಷಮೆ ಕೇಳ್ತೀನಿ. ಊಟನ ಡಸ್ಟ್ಬಿನ್ಗೆ ಹಾಕಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅನ್ನದ ಬೆಲೆ ಏನು ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು. ಬಟ್ ಈಗ ನಿಮಗೂ ಒಂದು ಫೇವ್ರೆಟ್ ಫುಡ್ ಅಂತ ಇರುತ್ತೆ, ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ದಿನ 15 ದಿನ ಕಂಟಿನ್ಯೂಸ್ ಆಗಿ ಅದನ್ನೇ ಕೊಟ್ಟಾಗ ಬಹುಶಃ ನಿಮ್ಗೆ ಏನು ಫೀಲ್ ಆಗುತ್ತೆ ಅದೇ ರೀತಿ ನಂಗೆ ಒಳಗಡೆ ಫೀಲ್ ಆಗಿ. ಧರ್ಮ, ನೀವೇನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ ಅಥವಾ ಅದೆಲ್ಲಾದರೂ ಬೇರೆ ಕಡೆ ಸುದ್ದಿ ಆಗಿದ್ದು ಇದೆಯಾ ಅಂತ? ಇಲ್ಲ, ನನಗೆಲ್ಲೂ ಗೊತ್ತಿಲ್ಲ ಆ ಥರ ನೆಗೆಟಿವ್ ಇದು ಏನೂ ಬಂದಿಲ್ಲ. ಅಂದರೆ ನಾನು ಐ ಡೋಂಟ್ ಥಿಂಕ್ ಸೊ.
ಅದು ಎಲ್ಲೂ ಅಂಡ್ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು, ನಾನು ಮೊಸರನ್ನ ತಿನ್ನಲ್ಲ ಅಂತ ಹತ್ತಾಗ ನಾನು ಕನ್ಫೆಷನ್ ರೂಮಿಗೆ ಡಾಕ್ಟರ್ ಕರೆದ್ಬಿಟ್ಟು ಕೇಳ್ತಾರೆ, ಅಂದರೆ ಅಲರ್ಜಿ ಇದೆಯಾ, ಮೊಸರನ್ನ ನಿಮ್ಗೆ ಆಗಲ್ವಾ ಅಂದಾಗ ನಂಗಿಲ್ಲ, ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ ಅದು ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಇಂದ ಚೇಂಜ್ ಮಾಡ್ತಾರೆ, ಮೊಸರನ್ನ ಬದಲು ರವಾ ಗಂಜಿ ಕೊಡಕ್ಕೆ ಶುರು ಮಾಡ್ತಾರೆ. ಆವಾಗ ಊಟ ಮಾಡ್ತಾ ಇದ್ದೆ. ಅದಕ್ಕೆ Big ಗೊತ್ತಿಲ್ಲದೆ Boss ಏನಾದರೂ thanks ಹೇಳ್ಬೇಕು. ಮಿಸ್ಟೇಕ್ ಆಗಿದ್ರೆ, ಗೊತ್ತಿಲ್ಲದೆ ಕ್ಷಮೆ ಇರಲಿ, ಯಾಕಂದ್ರೆ ಗೊತ್ತಿಲ್ಲದೆ ಏನಾದರೂ ಆಗಿದ್ರೆ, ಬೇಕು ಅಂತ ಏನೂ ಮಾಡಿರಲ್ಲ ಹಂಗೆ.